ರೀ ಮಲ್ಲಿಕ ಒಳಗದಾಳ ಏನ ಕರೀಲೇನ ಕೆಲ್ಸಕ್ಕೆ ಬಂದಿಲ್ಲಲ್ಲ 2 ದಿನ ಆಯ್ತು. ಒಳಗ ಕುಂತಾಳ ಏನು ಮಾಡ್ಯಾಳ? ಆರಾಮ್ಗಿರಾಮ್ ತಪ್ಪೈತೆ ಏನು ಕೇಳೋಣ ನಿಂದ್ರಿ. ನೀವು ಕರಿತೀರಾ ನಾನು ಕರೀಲಿ? ನೀನ ಕರಿಯಪ್ಪ, ನಾನೆಲ್ಲಿ ಕರೀಲಿ? ಮಲ್ಲಿಕಾ ಮಲ್ಲಿಕಾ ಏನ್ ಮಾಡಕತ್ತಿ? ಬಾಯಿಲಿ ಹೊರಗ. ಮತ್ತಿವತ್ತು ಈ ಸೀರೆ ಉಟ್ಕೊಂಡ್ ಬಂದಾಳನ? ಬಾರಿ ನೋಡ್ದೈತಿ ಬಿಡು. ಮೊದ್ಲು ಹೆಂಗಿದ್ಲು ಇಂಥ 10 ರೂಪಾಯಿ ಕಟ್ಕೊಂಡು ಅದೊಂದು ಹಳಿ ನೀಲಿ ಕಲರ್ ಸೀರೆ ಉಟ್ಕೊಂಡ್ ಬರ್ತಿದ್ಲು. ಇದೇನು ಈ ಥರ ಪ್ಯಾಶನ್ ಕೆದ್ದಾಳ ಬಿಡು ಈಕಿನ. ನಾನೇನ ಅನ್ಕೊಂಡಿದ್ದೆ ಗೌಡ್ಶನಿನ ಬಾರಿ ಇದಾಳ ಬಿಡು, ಬಡ್ಡಿ ಬಂಗಾರಿ ಅವ. ಎದಕ್ಕೆ ಬಂದಾಳೇನ ನಮ್ಮ ಮನಿತನ? ಕೆಲ್ಸಕ್ಕೆ ಯಾಕೆ ಬಂದಿಲ್ಲ? ಬರ್ತೀನಿ ಅಂತ ಅಂದಿದ್ದಿ, ಬಂದೇ ಇಲ್ಲಲ್ಲ. ನೀನೇನು ಬಂದಿಲ್ಲ, ಇವತ್ತೂ ಬಂದಿಲ್ಲ. ಅಕ್ಕ ಈ ಕಡೆ ಹೊಂಟಿದ್ದೀವಿ ಇವ್ರ ಮನೆಗೆ. ಅದ್ರ ಸಂಬಂಧ ಈ ಕಡೆ ನಿಮ್ಮ ಇಲ್ಲಿ ಹಾದು ಹೋದ್ರಾತಂತ ಬಂದೆ, ಕೇಳ್ಕೊಂಡು ಹೋದ್ರಾಯ್ತಂತ. ಎದಕ್ಕೆ ಬಂದಿಲ್ಲ ಕೆಲ್ಸಕ್ಕೆ? ನಾನು ಇನ್ಮೇಲೆ ಬರಂಗಿಲ್ಲ ನಿಮ್ಮ ಮನೆ ಕೆಲ್ಸಕ್ಕೆ. ನಾವು ಬೇರೆ ಕೆಲಸ ನೋಡ್ಕೊಂಡಿದ್ದೀನಿ. ನಾನು ಅಲ್ಲೇ ಹೋಗ್ತೀನಿ, ಹೊಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಒಬ್ರ ಮನ್ಯಾಗ ಮುಸ್ರಿ ತಿಕ್ಕೊಂಡು ಕೆಲಸ 8 ದಿನ ಮಾಡ್ಬೇಕು. ಎಲ್ಲರೂ ನಂಬಿಕೆ ದ್ರೋಹ ಮಾಡೋರು ಇರ್ತಾರೆ. ಅದಕ್ಕೆ ನಾವು ಯಾರ ಮನೆಗೂ ಕೆಲಸ ಮಾಡೋದು ಬಿಟ್ಬಿಟ್ಟು ನೀನು ಕೂಲಿ ಕೆಲಸ ಮಾಡೋಕತ್ ಮಾಡೀನಿ. ನಿಮ್ಮ ಮನೆಗೆ ನಾನು ಕೆಲ್ಸಕ್ಕೆ ಬರಂಗಿಲ್ಲ ರೀ ಇನ್ಮೇಲಿಂದ. ಈಗನೂ ಜೋರ ಅದಾಳ ಬಿಡು. ಇಂಡೈರೆಕ್ಟಾಗಿ ನನಗೆ ಅನ್ನಕತ್ತಾಳ ನಂಬಿಕೆ ದ್ರೋಹ ಮಾಡೋರಂತ. ಭಾರಿ ಅದಾಳ. ನನ್ನ ಹೆಂಡತಿ ಜೊತೆ ಜೀವ ಆದ್ರೆ ಈಕಿಗೇನಾಯ್ತು? ಎಲ್ಲರೂ ಇಂಥವ್ರ ಗಂಟು ಬಿದ್ದಿರ್ತಾರೆ ನೋಡಿ ನಮಗೆ. ಏನೋ ಸುಮ್ಮ ಟೈಮ್ ಪಾಸಿಗೆ ಅಂತೇಳಿ ನಾನು ನೋಡಿದೆ. ಇದು ನನಗೆ ಹೆಗ್ಲಿಕ್ಕನ ತೊಳ್ಕೊಳಂಗೈತಿ. ನಂದು ತಪ್ಪ ಬಿಡು. ಆಕೆ ಸೀರೆ ತಂದು ಕೊಡೋದು ನೀನೇ ಅಂದ ನೀನೇ ಚಂದ ಅಂತಂದು ಅಡ್ಡಾಡಿದೆ. ನಂದು ತಪ್ಪೈತಿ. ಆಕೆಗೆ ಹೆಂಗೆ ತಿಳಿಸಿ ಹೇಳ್ಬೇಕು ಹೇಳ್ತೀನಿ. ಈಕೆ ಹೋಗಲಿ ಬಂಗಾರಿ, ಮಾತಾಡ್ತೀನಿ ಆಕಿನ ಮುಂದೆ. ಹೌದನ? ನಮ್ಮ ಮನೆಗೆ ಇನ್ನು ಕೆಲ್ಸಕ್ಕೆ ಬರಂಗಿಲ್ಲ ಅಂದ್ರೆ ನೀನು ಡಿಸೀಸ್ ಮಾಡಿಬಿಟ್ಟಿದ್ದೀನಿ ನೀನೀಗ. ಲೇ ಅದು ಡಿಸೀಸ್ ಅಲ್ಲಲೇ, ಡಿಸೈಡ್. ಯಪ್ಪ ಏನು ಮಾತಾಡ್ತೀಯ ಏನೋ ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ಬೇಡ ಇಂಗ್ಲೀಷ್. ಬಿಡ್ರಿ, ಅದು ಏನು ಹಾಕಿರಲಕ್ಕ. ಇನ್ಮ್ಯಾಗ ನೀನು ಅಂದ್ರೆ ಬರಂಗಿಲ್ಲ. ಡಿಸೀಸ್ ಮಾಡಿಯಲ್ಲ, ಇನ್ನು ಮೇಲಿಂದ ಬರಕ್ಕೆ ಹೋಗ್ಬೇಡ. ಮನೆ ಖಾಲಿ ಮಾಡು. ನಾವು ಬೇರೆದವ್ರನ್ನ ಕರೆಸ್ತೀವಿ, ಮನೆ ಖಾಲಿ ಮಾಡು. ಇವಾಗ ಸಂಜೆ ಅಂದ್ರೆ ನೀ ಖಾಲಿ ಮಾಡಿರ್ಬೇಕಾ? ಮತ್ತೆ ನಾನು ಬರ್ತೀನಿ ಸಂಜೆ ಕಡ್ಸಿ. ಇಲ್ಲಿ ಇರಬಾರ್ದು ನೀನು. ಇದ್ದೆ ಅಂದ್ರೆ ಮತ್ತೆ ನೋಡು ದರ ಎಳೆದು ಹೊರಗೋಗಿತೀನಿ. ನಾ ಎಷ್ಟು ಒಳ್ಳೆಕೆ ಅಷ್ಟ ಕೆಟ್ಟಕ್ಕೆ ಏನು ರೀ. ಬರ್ರಿ ಹೋಗೋಣ. ಅಯ್ಯ ಸಂಜೆ ನೋಡ್ಲಿ ಅಂದ್ರೆ ನಾ ಮನೆ ನೋಡ್ಕೋಬೇಕಲ್ಲ. ಹಂಗಾನ ಮನೆ ಸಿಗ್ಬೇಕಿಲ್ಲ ನನಗೆ. ಎಲ್ಲರ ಮನೆ ಸಿಕ್ಕರೆ ನಾ ಖಾಲಿ ಮಾಡ್ತೀನಿ. ಹಂಗ ಯಾಕೆ ಖಾಲಿ ಮಾಡಲಿ? ಹೌದನ? ರಾಜ ಬಂದನ ಊರಿಂದ, ಕರೆಸ್ತೀನಿ ಏನು. ಕರೆಸಿ ಅವ ಹೆಂಗೆ ಖಾಲಿ ಮಾಡಿಸ್ತಾನೆ. ನಾ ಭಾಳ ಒಳ್ಳೆಕಂತ ತಿಳ್ಕೊಂಡಿದ್ದೆ ನೀನು ಇಂತಕ್ಕಂತ ಗೊತ್ತಿರ್ಲಿಲ್ಲ ಬಿಡು. ನನಗೆ ಜೋರು ಮಾಡ್ತೀಯ. ಕೆಲಸ ಮಾಡಂಗಿಲ್ಲ ಅಂದಮೇಲೆ ನಾನು ಮನೆಯಾಗ ಇರೋದು ಅವಶ್ಯಕತೆ ನಿನಗೇನೈತಿ? ಇರಕ್ಕೆ ಹೋಗ್ಬೇಡ. ಈಗಲೇನೆ ನಾ ಸಂಜೆ ತನ ಟೈಮ್ ಕೊಟ್ಟಿದ್ದೆ. ಅಲ್ಲ ಸಂಜೆ ತನ ಬೇಡ. ಈಗ ನಿಂತ ಪಟ್ಟಿದ ಮೇಲೆ ನಿಂದೇನು ಇಲ್ಲ. ಏನು ಸಾಮಾನು ಬರೀ ಒಂದು ಚೀಲ ಐತಿ, ತೊಗೊಂಡು ಹೋಗ್ತಾ ಇರ ರೀ. ಆಕಿನ ನೀವು ಕಳಿಸ್ತೀರೇನ ಇಲ್ಲ ನೋಡ್ರಿ. ಮತ್ತೆ ನಾನು ಹಿಡಿದು ನುಗ್ಗಿಸ್ಬೇಕು ಆಕಿನ. ಅದ್ಯಾಕೆ ನೀವು ನುಗ್ಗಿಸ್ತೀರಿ ನೀವು? ನನ್ನ ಪಗಾರ ನಿಮ್ಮ ಕಡೆನೇ ಐತಿ. ನೀವು ಪಗಾರ ಕೊಡೋವರೆಗೂ ನಾವು ಹೋಗಂಗಿಲ್ಲ. ಬಂದ್ಬಿಟ್ರಿ ಹೇಳಕ್ಕೆ ನಮ್ಮ ಪಗಾರ ನಿಮ್ಮ ಕಡೆ ಇಟ್ಕೊಂಡು ನಮ್ಮ ಹಿಡಿದು ನುಗ್ಗಿಸ್ತಾರಂತ. ಅದೇ ನುಗ್ಗಿಸ್ತೀರಿ ನೋಡೇ ಬಿಡ್ತೀನಿ ನಾನು. ಆಕಿಂದ ಎಷ್ಟು ಪಗಾರ ಐತಲ್ಲ ಕೊಡ್ರಿ. ಆಕಿನ ಮಕ್ಕಕ್ಕೆ ಹೋಗೋದು ಆಕಿ ಸದ್ದ ನಿಂತ ಪಟ್ಟಿನ ಮೇಲೆ ಹೋಗ್ಬೇಕಾಕಿ. ನನಗೆ ಸಿಟ್ಟು ಬರೋಕ್ಕಿಂತ ಮೊದಲು ಆಕಿ ಇಲ್ಲಿಂದ ಹೋಗ್ಬೇಕಾ? ಕೊಡ್ರಿ ರೊಕ್ಕನ. ತಗೋ ರೊಕ್ಕ ಐತೆ ನೋಡಿ ಇಲ್ಲಿ. ಒಂದು 500 ರೂಪಾಯಿ ಹೆಚ್ಚಿಗೆ ಇಟ್ಟಿದ್ದು ಇವ್ರಿಗೆ ಕೊಡ್ಬೇಕಂತೇಳಿ ತೊಗೊಂಡಿಟ್ಟಿದ್ದೆ. ಕೊಟ್ಬಿಡು. ಮತ್ತೇನು ಮಾಡ್ಬೇಕು? ಆಕೆ ಈ ಥರ ಮಾತಾಡ್ತಾಳೆ ಅಂತ ಗೊತ್ತಿದ್ದಿಲ್ಲ ಮರ. ಏನ ಭಾಳ ಒಳ್ಳೆಕೆ ಅಂತ ತಿಳ್ಕೊಂಡಿದ್ದೆ. ಕೊಟ್ಬಿಡು. ಆಕಿಂದು ಪಗಾರ ಇಟ್ಕೊಂಡು ನಾವೇನು ಮಾಡೋಣ? ತಗೋ ರೊಕ್ಕನ. 500 ರೂಪಾಯಿ ಹೆಚ್ಚಿಗೆ ಇಟ್ಟಿನಿ, ತೊಗೊಂಡು ಜಾಗ ಖಾಲಿ ಮಾಡ. 1 ನಿಮಿಷ ಇಲ್ಲಿ ನಿಂದ್ರಬಾರ್ದ ನೀನು? ಎಲ್ಲಿಗೆ ಹೋಗಿ ಏನು ಮಾಡ್ತೀವಿ? ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ನನ್ನ ಕಣ್ಣು ಮುಂದೆ ಮಾತು ನಿಂದ್ರಬೇಡ. ನಮ್ಮ ಮನೆಗೆ ಹೆಜ್ಜೆ ಇಡಬೇಡ ನೀನು. ಆಯ್ತಾಡ್ರಿ ಹೊಕ್ಕಿನಿ. ಈ ಸದ್ದ ನಾನು ಚೀಲ ತೊಗೊಂಡು ನಾ ಹೊಕ್ಕಿನಿ. ನಾ ಇಲ್ಲಿ ಹೊಳೆ ಬಂದು ಕಿಲಿ ಹಾಕೊಂಡು ಹೋಗ್ಬೇಕು. ಹೋಗು ರೀ, ಬರ್ರಿ ಹೋಗೋಣಂತ. ಬಾಬಾ ಎಷ್ಟು ಮೋಸ ಮಾಡಿಬಿಟ್ರಿ ನನಗೆ. ನೀನೇ ಬಂಗಾರ, ನೀನೇ ಚಿನ್ನ, ನೀನೇ ಎಲ್ಲ ಅಂತೇಳಿ ನನಗೆ ಅಂದ್ಬಿಟ್ಟು ಈಗ ತಂದು ಚಂದಾಗ ಮೇಕಪ್ ಮಾಡ್ಕೊಂಡಾಳ ಅಂತಂದು ಆಕಿನ ಸೆರೆ ಹಿಡ್ಕೊಂಡು ಅಡ್ಯಾಡಕತ್ತಿರಲ್ಲ. ನಿಮಗೆ ನಾಚಿ ಬರಂಗಿಲ್ಲ ಸ್ವಲ್ಪ? ನೀವು ಗಂಡಸ ನೀನು? ಗಂಡಸಲ್ಲ ನೀನು, ಒಂಥರ ಹೆಣ್ಬಾಕ. ನೀ ಹೆಣ್ಬಾಕ. ಏಯ್ ಯಾಕೆ ಹಲ್ಲು ಬಿಗಿಡಿದು ಮಾತಾಡು. ಯಾಕಡ್ರೆ ಮಾತಾಡ್ಬೇಡ. ನಾನೇ ಕೇಳ್ಬೇಕಾಕಿನಿ. ನನ್ನ ಹೆಂಡತಿ ಜೊತೆ ನಾ ಚಂದಿದ್ರೆ ನಿನಗೇನಾಯ್ತು? ಇಷ್ಟು ದಿನ ನನ್ನ ಹೆಂಡತಿ ನನಗೆ 6 ಊರು ಅಂತಿದ್ಲು. ಅದ್ರ ಸಂಬಂಧ ನೀ ಏನೋ ಭಾಳ ಒಳ್ಳೆಕಿ ಸಮಾಧಾನ ಅದಿ ಅಂತೇಳಿ ನಾ ಅಂದ್ಕೊಂಡೆ. ನಿನಗೇನೋ ಏನಾರು ಒಂದು ಮಾಡ್ಬೇಕು, ಮನೆಗೆ ನೀ ಏನಾರು ಕೊಡಬೇಕು ಪಾಪ ಪ್ರದೇಶದಾಳ ಅಂತೇಳಿ ನಾ ಅಂದ್ರೆ ನನಗೆ ಹೆಣ್ಬಾಕ ಹಂಗೆ ಹಿಂಗೆ ಮಾತಾಡ್ತೀಯ? ಏಯ್ ನೀ ಹೆಂಗದಿ ಅಂತ ನಿನ್ನ ಮಾತಿನ ಮೇಲೆ ಗೊತ್ತಾತು. ನನಗೆ ನನ್ನ ಹೆಂಡತಿ ಏನೇ ಮಾಡಲಿ, ನನ್ನ ಹೆಂಡತಿ ಭಾಳ ಒಳ್ಳೆಕದಾಳ. 4 ಜನರಿಗೆ ಸಹಾಯ ಮಾಡ್ತಾಳೆ. ಆಕಿ ಬಡ್ಡಿ ಕರೆಕ್ಟಾಗಿ ಇಸ್ಕೊಂಡ್ರು ಪರವಾಗಿಲ್ಲ. ಏನು ಬಡ್ಡಿಗೆ ಆಕಿ ರೊಕ್ಕ ಎಷ್ಟು ಕಷ್ಟ ಬಿದ್ದು ದುಡ್ದಾಳ. ಆಕಿ ರೊಕ್ಕಕ್ಕೆ ಅಷ್ಟು ಇದು ಮಾಡ್ತಾಳೆ. ಆಕಿ ಹಂಬಲೈತಿ. ಹಂಗಂತ ಹೇಳಿ ಎಲ್ಲರಿಗಿನ ಕೆಟ್ಟದಾಗಿ ನಡೆಸ್ಕೊಳಂಗಿಲ್ಲ. ನಿನ್ನ ಹಂತಲ್ಲಿ ಎಷ್ಟು ಕೆಟ್ಟ ಗುಣ ಅದಾವ. ನನಗೆ ಹೆಣ್ಬಾಕಂತೀಯ ನೀನು? ಏನು ಮಾಡಿ ನಿನಗೆ ಮೋಸ ಮಾಡಕ್ಕೆ? ನಿನ್ನ ಹತ್ರ ಏನಾರು ಬಂದಿನೇನು? ಏನು ರಾತ್ರಿ ಏನಾರು ನಿಮ್ಮ ಮನೆಗೆ ಬಂದು ಮಕ್ಕೊಂಡಿನೇನು? ಏನು ಮಾಡೀನಿ? ನಾನು ನಿನಗೆ 5,000 ರೂಪಾಯಿ ಸೀರೆ ಚಲೋದು ತಂದು ಕೊಟ್ಟಿನಿ. ಉಟ್ಕೊಳ್ಳಿ ಪಾಪ ಇಂಥ ಸೀರೆ ನೋಡಿರಂಗಿಲ್ಲ ಅಂತಂದು. ನೀನು ನಮ್ಮ ಮನೆಗೆ ಇರೋ ಯೋಗ್ಯತೆ ನಿನಗಿಲ್ಲ. ನನ್ನ ಗೆಳತನ ಮಾಡೋ ಯೋಗ್ಯತೆಯೂ ನಿನಗಿಲ್ಲ. ನೀ ಎಷ್ಟು ನೀರಾಗ ಮುಣುಗ್ತಿ ಅನ್ನೋದು ಗೊತ್ತಾತು. ನನ್ನ ಹೆಂಡತಿ ಜೊತೆ ನಾ ಖುಷಿಯಾಗಿದ್ದೀನಿ ಅಂದ ಖುಷಿಯಾಗಿರಿ. ಹಂಗೆ ನನ್ನ ಚಂದ ನೋಡ್ಕೊಡ್ರಿ ಅಂತ ಹೇಳಿಬಿಟ್ಟು ಹೀಗೆಲ್ಲ ಮಾತಾಡ್ತೀಯ? ಎಟ್ರ ಹೊಟ್ಟೆ ಕಿಚ್ಚು ನಿನಗೆ? ಏಯ್ ನೀ ಸರಿ ಇಲ್ಲ. ನಿನ್ನ ಸವಾಸ ನನಗೆ ಬೇಕಾಗಿಲ್ಲ. ಯಾರನ್ನ ನೋಡ್ಕೊ, ಏನಾರು ಮಾಡ್ಕೊ, ಎಲ್ಲರೂ ಹಾಳಾಗಿ ಹೋಗು.
ಅದ್ರೊಳಗೆ 500 ರೂಪಾಯಿ ಹೆಚ್ಚಿಗಿಟ್ಟಿನಿ, ಅದನ್ನ 500 ರೂಪಾಯಿ ವಾಪಸ್ ಕೊಡು. ಯಾಕಂದ್ರೆ 500 ರೂಪಾಯಿ ತೊಗೊಳ್ಳೋ ಯೋಗ್ಯತೆಯೂ ನಿನಗಿಲ್ಲ. ನೀ ಏಟು ಕೆಲಸ ಮಾಡಿ ಅದು ಅಷ್ಟ ನಿನಗೆ. ಹಾಂ, ಅದು ಸೀರೆನೂ ಕೊಟ್ಟಿನಲ್ಲ, ಆ ಸೀರೆನೂ ವಾಪಸ್ ಕೊಡು ನನಗೆ. ಏನು ಹೇಳಿನಲ್ಲ, ಅಷ್ಟ ತಂದು ಮನ್ಯಾಗ ಇಟ್ಟು ಹೋಗಿರ್ಬೇಕು ನೀ ಸೀರೆನ. ನೋಡ್ರಿ ಗೌಡ್ರ, ನೀವು ಹೆಂಗೆ ಮಾತಾಡ್ತೀರಲ್ಲ, ಹಾಂ, ನಿಮ್ಮ ಮ್ಯಾಗ ಅತಿಯಾದ ಪಿರುತಿಯಿಂದ ನಾನು ಹಿಂಗೆ ಮಾತಾಡಿದೆ. ನನಗೆ ಹಿಂಗೆಲ್ಲ ಮಾತಾಡ್ತೀರಿ. ಅವರು ಮನೆ ಬಿಟ್ಟು ಹೋಗಂದ್ರೆ ಹೋಗಂತ ಅನ್ನಕತ್ತೀರಲ್ಲ, ಹಾಂ, ಇಷ್ಟನ ನನ್ನ ಮೇಲೆ ನಿಮ್ಮ ಪಿರುತಿ. ಹಾಂ 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 ಈ ಥರ ಮತ್ತೆ ನಾಟಕ ಚಲತ್ತನ? ಏಯ್ ಮಲ್ಲಿಕ್ಕ, ನನಗೆ ಇದು ಎಲ್ಲ ಗೊತ್ತೈತಿ ನಿನ್ನ ನಾಟಕ. ನನಗೆ ನಾಟಕ ಮಾಡಕ್ಕೆ ಹೋಗ್ಬೇಡ. ಸೀದಾ ಅದು ಸೀರೆ ನಮ್ಮ ಮನೆಯಾಗ ಇಟ್ಟು ಹೋಗು. ಏನು, ನನ್ನ ಹೆಂಡತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೆ ನೀನು ವಿಷಯ. ನನ್ನ ಹೆಂಡತಿಗೆಲ್ಲ ಗೊತ್ತೈತಿ. ಅಂದಲ್ಲೇ ಆಕೆ ಸೂಕ್ಷ್ಮಾಗಿ ಬದಲಾದ್ಲು. ನನ್ನ ಗಂಡ ಹಿಂಗಾದ್ರೆ ನನ್ನ ಕೈ ತಪ್ಪು ಹೊಕ್ಕನಂತಂದು. ಆದರೂ ನೀನು ಆಕೆ ಕೆಲಸ ಬಿಡಿಸ್ಲಿಲ್ಲ. ಯಾಕೆ ಹೇಳು? ಪಾಪ ಪರದೇಶಿ ಕೆಲಸ ಮಾಡ್ಕೊಂಡು ಹೋಗುತ್ತೆ ಬಿಡು. ಇರಲಿ, ನನ್ನ ಗಂಡ ನನ್ನ ಕಡೆ ಚಲೋ ಅದನ್ನೆಲ್ಲ ಸಾಕು, ಆಕಿಗೆ ಅನ್ಬಾರ್ದಂತಂದು ಒಂದು ಅಕ್ಕಿ ತುಟಿ ಪಿಟ್ಟು ಕಂದಿಲ್ಲ ನನಗೆ. ಆಕಿ ಗೊತ್ತೈತೇನೆ? ಅದಕ್ಕೆ ನಾನು ಹೆಂಡತಿ ಅಂದ್ರೆ ನನಗಿಷ್ಟ. ಆಕೆ ಒಂದು ಮಾತು ನಿನಗೇನು ಅನ್ಲಾರ್ದನ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಮನೆ ತನಕ ಕರೆಯಕ್ಕೆ ಬಂದ್ಲು. ಹಾಂ, ಮರ್ಯಾದೆ ಕೊಡಲಿಲ್ಲ. ನಾನು ಬರಂಗಿಲ್ಲ ಅಂತ ಸೊಕ್ಲೆ ಮಾತಾಡೈತಿ. ನನಗೆ ಹೆಣ್ಬಾಕಂತಿ. ಏಯ್, ನೀನು ಹೊಳ್ಳಿ ಸದ್ದು ನೀ ಬರ್ತೀನಿ ಅಂದ್ರೆ ನಮ್ಮ ಮನೆ ಕೆಲಸಕ್ಕೆ ನನ್ನ ಮನೆ ತುಳಿ ಬಸ್ಲಿ ತುಳಿ ಯೋಗ್ಯತೆ ನಿನಗಿಲ್ಲ. ಏನು, ನನ್ನ ಹೆಂಡತಿ ಒಂದು ಉಗುರು ನೀ ಆಗಂಗಿಲ್ಲ. ಗೊತ್ತೈತೆ? ನನ್ನ ಹೆಂಡತಿ ಅಂತ ಗುಣ ನೀನಂತಲೇ ಐತೆ. ಅದು ಯಾವತ್ತೂ ಸಾಧ್ಯ ಆಗಂಗಿಲ್ಲ. ನನ್ನ ಹೆಂಡತಿಗೆ ಎಲ್ಲ ವಿಷಯ ಗೊತ್ತಿದ್ರು ಎಷ್ಟು ಸುಮ್ಮದಳ. ನನಗೆ ನಾಚಿಗೆ ಬಂದಂಗಾತ. ಏನು, ಜಾಸ್ತಿ ನಾಟಕ ಮಾಡಬೇಡ. ಹೋಗಿ ಸಿರಿ ಕೊಟ್ಟು ಹೋಗ್ತೀರ. ಎಲ್ಲಿರ್ತಿ, ಏನು ಮಾಡ್ತಿ, ಏನಾದರೂ ಮಾಡ್ಕೊಂಡು ಸಾಯ್. ನನಗೆ ಏನು ಹೇಳಕ್ಕೆ ಹೋಗ್ಬೇಡ. ನೀ ಯಾರೋ ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನಿನಗೆ ನಾನು ಏನು ಮಾಡೂ ಇಲ್ಲ. ನನ್ನ ಗಂಡ ಎಷ್ಟು ಬದಲಾಗ್ಯಾನ, ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ನನ್ನ ಗಂಡಗೆ. ಹಾಂ, ನಾನು ಹೊಳ್ಳಿ ಆಕಿನ ಜೊತೆ ಚಂದಾಗ ಮಾತಾಡ್ತಾನೇನ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಯಪ್ಪ, ನನ್ನ ಗೌಡ್ರು ನನ್ನ ಕೈ ಬಿಟ್ಟು ಹೋಗಿಲ್ಲ. ಆಸೆ ಕೊಟ್ಟೆ ಹಿಡೀರಿ. ಭಾಳ ಚಲೋ ಐತಿವ ಇವ. ಆಸೆಗೆ ಪುಣ್ಯ ಬರಲಿ. ನನ್ನ ಗಂಡ ನಮ್ಮ ಹೊಳ್ಳಿ ನನ್ನ ಪ್ರೀತಿ ಮಾಡಕತ್ತ. ನಾನು ಅಷ್ಟೇ ನನ್ನ ಗಂಡನ ಮೇಲೆ ಅಷ್ಟ ಪಿರುತಿ ಐತಿವ ಇವ. ನನ್ನ ಗಂಡನ ಇನ್ನು ಒಟ್ಟ ಬಿಟ್ಟಿರಬಾರ್ದು. ನಾ ಹೆಂಗದೀನಿ ಹಿಂಗೆ ಇರ್ತೀನಿ. ನಾ ಇನ್ನು ಬದಲೇ ಆಗೋದಿಲ್ಲ. ನನ್ನ ಗಂಡ ನನ್ನ ಮೇಲೆ ಎಷ್ಟು ವಿಶ್ವಾಸ ಐತಿ. ಹಾಂ, ನನ್ನ ಗಂಡ ಭಾಳ ಒಳ್ಳೆಯವನವ ಇವ, ಭಾಳ ಒಳ್ಳೆಯವನು. ಏನು ಮಾರಿ ನೋಡ್ಕೊತ ನಿಂತಿಲ್ಲ? ಹೋಗ, ನಿನ್ನ ಬ್ಯಾಗ್ ತೊಗೊಂಬಂದು ಹೋಗ್ತೀರ. ರೀ ಬರ್ರಿ, ಅಲ್ಲಿ ಏನು ಮಾತಾಡ್ಕೊತ ನಿಂತೀರಿ? ಆಕೆ ಏಟ್ ಹೇಳಿದ್ರು ಅಷ್ಟೇ. ನೀವು ಬರ್ರಿ ನೀವು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ನಿನ್ನಂಥ ಕೆಟ್ಟ ಹುಳನ ನಾನು ಎಲ್ಲಿ ನೋಡಿದ್ದಿಲ್ಲ. ನಿನ್ನ ಜನ್ಮಕ್ಕಿಷ್ಟು ಹಿಂತಿ ಸೆರಗ್ ಹಿಡ್ಕೊಂಡು ಅಡ್ಡಾಡ್ತೈತಿ. ಏನು ದುಡಿಯಂಗಿಲ್ಲ, ದುಪ್ಪಿಡಂಗಿಲ್ಲ. ಹಿಂತಿ ಬಡ್ಡಿ ಕೊಟ್ಟೈತಿ, ಅದ್ರೊಳಗೆ ತಿನ್ಕೊಂಡು ಆ ಮನುಷ್ಯನ ಹಚ್ಚಿ ಕೆಲಸ ಮಾಡಿಸ್ಕೊಂಡು ಇಟ್ಟು ಅಡ್ಡಾಡ್ತೈತಿ. ಹೋಗಿ ಇಂಥ ನಾನು ನೋಡೋದು. ನನ್ನ ಯೋಗ್ಯತೆ ತಕ್ಕ ಇದು ಇಲ್ಲ. ಬಂದುಬಿಟ್ಟ ಹೇಳಕ್ಕೆ. ನಿನ್ನ ಮುಂದೆ ನೋಡ್ತಿರು ಎಂತನ ಜೊತೆ ನಾನು ಜೀವನ ಮಾಡ್ತೀನಿ, ಹೆಂಗಿರ್ತೀನಿ ಅಂತಂದು. ಏನು ಈಗ ಸುಮ್ಮ ನಾನು ಒಂದು ಈಟ್ ಆಪ್ತ ಕರೆದ್ರೆ ಕರೆಕ್ತಾನ ಅನ್ಕೊಂಡೆ. ಇವ ಏನು ಬರೀ ಅದನ್ ಬಿಡು. ಎಷ್ಟು ರುಚಿದವ. ಎಲ್ಲಿ ತಂದಾನೆ ನನ್ನ ಮಗ. ಭಾಳ ರುಚಿ ಐತಿ ಬಿಡುದು. ಅಂದರೂ ಎಲ್ಲಿ ತಗೊಂಡು ನನ್ನ ಮಗ ಹುಡ್ಕೊಂಡು ತೊಗೊಂಬರ್ತಾನೆ ನೋಡು. ನಾ ಹೇಳಿನಂದ್ರೆ ಸಾಕು, ಅಷ್ಟು ಜೀವ ನಮ್ಮ ಮ್ಯಾಲೆ ಅಂದ್ರೆ. ಅಪ್ಪವು ಅಂದ್ರೆ ಅಷ್ಟು ಬಿದ್ದು ಸಾಯ್ತಾನೆ ನೋಡು ನನ್ನ ಮಗ. ಭಾಳ ಐತಿ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಯಾರ. ಹಿಂಗೆ ಇರ್ಬೇಕಂದ್ರೆ ರುಚಿ. ಇದು ಗೋಬಿ ಮಂಚೂರಿ. ಮನೋಜ ಬಾಯಿಲಿ ಹಬ್ಬ ಸ್ವಲ್ಪ ನೀರು ತೊಗೊಂಬರಲ್ಲ. ಬಾ. ಏನು ಬೇವ ಅಲ್ಲ, ಒಳಗೆ ಕುಂತ್ಕೊಂಡು ತಿನ್ಬೇಕು ಬೇ. ಇಲ್ಲಿ ಹೊರಗೆ ಬಂದು ಕುಂತು ತಿಂದ್ರೆ ಹೆಂಗೆ? ಹಾಂ, ಅಪ್ಪಗೊಂದು ಇಟ್ಟು ಏನು ಒಬ್ಬಾಕಿ ತಿನ್ನಕತ್ತಿ? ಯವ್ವ, ನಾನು ಆ ಪ್ರವೀಣನ ಜೊತೆ 300 ರೂಪಾಯಿ ಇಸ್ಕೊಂಡೀನಿ. ಅದ್ರೊಳಗೆ 100 ರೂಪಾಯಿ ಕೊಟ್ಟು ತೊಗೊಂಬಂದೀನಿ. ನಮ್ಮವ್ವ ನಮ್ಮಪ್ಪ ತಿಂದಿರಂಗಿಲ್ಲ ಅಂತಂದು. ನೀನು ನೋಡಿದ್ರೆ ಒಬ್ಬಾಕಿ ಹಾಕೊಂಡು ತಿನ್ನಕತ್ತೀನಿ. ಒಳಗೆ ಹೋಗ್ಬೇ, ಮಂದಿ ಅಡ್ಡಾಡ್ತಿರ್ತಾರೆ ಇಲ್ಲಿ. ನಾನು ಎಲ್ಲರೂ ನೋಡಿ ನಾನು ಗೋಬಿ ಮಂಚೂರಿ ತಿನ್ನಕತ್ತಿದ್ದು. ಯಾಕಂದ್ರೆ ಯಾರು ತಿಂದಿರಂಗಿಲ್ಲ ಇಲ್ಲಿ. ಯಾರ್ಯಾರ ಮನೆಗೂ ಗೋಬಿ ಮಂಚೂರಿ ತಂದಿರಂಗಿಲ್ಲ. ಹಾಂ, ಅದು ಇಂಥದ್ದು. ಇದಕ್ಕೆ ಏನಂತಾರ? ನೀನು ಮೆತ್ತಗೈತಲ್ಲ, ಇದಕ್ಕೆ ಏನಂತಾರ? ಯಾವ ಮಂಚೂರಿ ಇದು? ಯವ್ವ, ಇದು ಪನ್ನೀರ್ ಮಂಚೂರಿ ಅಂತಾರೆ. ಹಾಂ, ಹಾಲಿಂದ ಮಾಡಿದ್ದಿದ್ದು. ನೀ ಇಂಥದ್ದೆಲ್ಲ ಮಾಡ್ಬೇಕವ ಮನ್ಯಾಗ. ಅದಕ್ಕೆ ನಾನು ಒಂದು ತಿಂದು ನಿಮಗೂ ಒಂದು ಪ್ಲೇಟ್ ಕಟ್ಟಿಸ್ಕೊಂಡು ಬಂದೀನಿ. ಆತ ನೀನು ಅಪ್ಪಗೊಂದು ಇಟ್ಟಿಡುವೆ. ಪಾಪ ಅದು ಒಂದು ಸ್ವಲ್ಪ ತಿನ್ನಲಿ. ಅಪ್ಪ ನಾನು ಬಿಡಕ್ಕೆ ಮನಸ್ಸಿಲ್ಲ. ಆದರೂ ಒಂದು ನಿಮ್ಮ ಅಪ್ಪಗೊಂದಿಟ್ಟಿರಲಿ ಪಾಪ. ಕೆಲ್ಸಕ್ಕೆ ಹೋಗಿ ಬರ್ತಾನೆ. ತೊಗೊಂಡೋಗಿ ಒಳಗೆ. ನೀರಿಲ್ಲೇ ಅದಾವ, ನಾನು ನೋಡೇ ಇಲ್ಲ. ಹೋಗಿ ತೊಗೊಂಡೋಗು. ಪದ್ದು. ಮನೋಜ ಏನು ಮಾಡಕತ್ತಾಳಲ್ಲ? ಏನೋ ತಿನ್ನಕತ್ತಾಳ ನಿಮ್ಮವ್ವ? ಏನು ತಿನ್ನಕತ್ತಿಲ್ಲ ಪದ್ದಿ? ಯವ ಬಂಗಾರಕ್ಕ, ಎಷ್ಟು ಚಂದ ಐತೆ ಸೀರೆ. ಯಾವಾಗ ತೊಗೊಂಬಂದಿದ್ದಾನೆ? ಎಷ್ಟು ಚಂದ ಉಟ್ಕೊಂಡಿಲ್ಲ ಸೀರೆನ? ಭಾಳ ಚಂದ ಕಾಣಕತ್ತೀಯವ. ಈ ಕಡೆ ಎಲ್ಲಿ ಹೊಂಟಿದ್ದೆ? ಅಯ್ಯ, ನಿಮ್ಮ ಮನೆ ಕಡೆನೇ ಹೊಂಟಿದ್ದೆ. ಇಲ್ಲಲೇ ಬಡ್ಡಿ ಅಂತೂ ಕೊಡಬೇಡಂದಿನಿ. ಗಂಟರ ಕೊಡಿಲೆ ಸ್ವಲ್ಪ. ಯಾಕಂದ್ರೆ ನಾವು ಬೋರ್ ಹಾಕ್ಸಕತ್ತೇವಿ. ಅದ್ರ ಸಂಬಂಧ ರೊಕ್ಕ ವಸೂಲಿ ಮಾಡಕ್ಕಂತನ ಬಂದೆ. ನೋಡಿ ಏಟೈತೆ ನೋಡು ನಿನ್ನ ಗಂಡನ ಕರಿ. ಒಂದು ಸ್ವಲ್ಪ ಅರ್ಧಾರ ಕೊಡ್ರಿ ಕಡಿಕ. ಪದಕರ ಏನೋ ತಿನ್ನಕತ್ತೀರಲ್ರಿ, ನಮಗೊಂದು ಇಟ್ಟು ಕೊಡ್ರಿ. ಇಲ್ಲಿ ಟೇಸ್ಟ್ ನೋಡ್ತೀನಿ ಹೆಂಗೈತಿ. ಅಯ್ಯ, ಹೆಂಜಲ ಮಾಡೀನಿ ರೀ. ಕೊಡು. ಬೇಡ ನಾ ಹೆಂಜಲ ಮಾಡಿದ್ನಿ. ಬೇಡ್ರಿ. ನೀವು ಬೇಕಂದ್ರೆ ಮತ್ತೆ ನಾಳೆ ತಂದು ಕೊಡ್ತಾನೆ ನಮ್ಮ ಮನೋಜ. ಬೇಡ್ರಿ.
ಯಾವ ಕೊಡುಬೆ ಒಳಗೆ ಒಯ್ತೀನಿ. ಬಂಗಾರಕ್ಕ ಸುಳ್ಳು ಹೇಳಿ ಕೇಳ್ತಿ ಕರೆ ಹೇಳಿ ಕೇಳ್ತೀಯವ. ಇವತ್ತು ಸಂಜೆಗೆ ನನ್ನ ಗಂಡ ಊರಿಗೆ ಹೊಂಟಾನ. ಅವು ಮುಳುಗಡೆ ರೊಕ್ಕ ಬಂದಾವಂತ, ನಮ್ದು ಹೊಲ ಮುಳುಗಡೆ ಆತಲ್ಲ ಊರಾಗ, ಅದ್ರದ್ದು ರೊಕ್ಕ ಬಂದೈತೆ ಅಂತ ತೊಗೊಂಬರಕ್ಕೆ ಹೊಂಟಾನ. ಅವ್ರ ಅಣ್ಣಗೆ ಅದು ಬಂದಾವಂತ, ಇವಂದು ಪಾಲಿಂದು ತೆಗೆದಿಟ್ಟಾರಂತ, ನನ್ನ ಗಂಡನ ಪಾಲಿಂದು. ಅದು ತೊಗೊಂಡು ಹೋಗ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಹೊಕ್ಕನ ಅದು ತೊಗೊಂಬಂದುಗಳೇನ ನಿಂದು ಪೂರ ₹1 ಇಲ್ಲಾರ್ದಂಗೆ ಕೊಟ್ಬಿಡ್ತೀವಿ. ಇಷ್ಟು ದಿನ ನಂದು ಬಡ್ಡಿ ಕೊಟ್ಟಿಲ್ಲ, ಆದರೂ ನೀನು ಬಡ್ಡಿ ಬಿಟ್ಟು ಆದ್ರೆ ಅಷ್ಟು ನಿನ್ನ ಒಳ್ಳೆತನ ನಾವು ದುರುಪಯೋಗ ಪಡಿಸ್ಕೊಳಂಗಿಲ್ಲ. 2 ತಿಂಗಳದ್ದು ಬಡ್ಡಿ ಹಾಕಿ ಕೊಡ್ತೇವೆ, 1 ತಿಂಗಳದ್ದು ಬಿಡಾಕತ್ತೆ ಅಂತ ಆತ ಬಂಗಾರಕ್ಕ. ಬಂಗಾರಕ್ಕಂದು ನೋಡು ಎಷ್ಟು ಚಂದಾಗಿ ಕಾಣಕತ್ತೈತಿ, ಬಾರಿ ಚಂದ ಕಾಣಕತ್ತೈತಿ ಬಂಗಾರಕ್ಕಂದು. ಅಯ್ಯೇ ಬಂಗಾರಕ್ಕ ಏನಿದು ಕೆಂಪಗವ ಬಿಳಿ ಬಿಳಿಯಾಗಿ ಎಷ್ಟು ಚಂದ ಕಾಣಕತ್ತೈತಿ ಏವ ನಿಂದು. ಬಾರಿ ಚಂದ ಕಾಣಕತ್ತೈತಿ ಬಿಡ, ನೋಡಿದ್ರೆ ಹಂಗ ನೋಡ್ಕೊತೀರ ಬೇಕನ್ಸಕತ್ತೈತಿ ನೋಡಿ. ತೋರ್ಸಕನ ಬಂದೇನ ತೆಗೆದು ಎಲ್ಲಾನು. ಬಂಗಾರಿ ಇವರು ಏನೇನ ಮಾತಾಡ್ತಾರ, ಶಾಂತಕರ ನಾ ಹೊಕ್ಕಿನಿ, ಏನಾರ ಮಾತಾಡಿ ನೀವು. ಈ ಮಾತು ನನಗೆ ಕೇಳೋಕ್ಕಾಗೋದಿಲ್ಲ. ಅಯ್ಯ ಗೌಡ್ ಹೋಗಿಬಿಟ್ರು ನಿಂದ್ರ ಅಂತ ಹೇಳ್ಬೇಕಿಲ್ಲ ಬಂಗಾರಕ್ಕ. ನೀವು ನೋಡಿದ್ರಿಲ್ಲ ಮನ್ಯಾಗ, ಅವರ ಫಸ್ಟ್ ನೋಡಿರ್ತಾರೆ ಮತ್ತೆ ನಿಂದು ಎಲ್ಲಾನು. ಅವ್ರು ನೋಡಿದ ಮೇಲೆ ನಾವೆಲ್ಲರೂ ನಿಂದು ನೋಡೋದು. ಅಂದ್ರೆ ಬಾ ಚಂದ ಐತಿ ಬಿಡವ ನಿಂದು, ಕೆಂಪಗೆ ಬೆಳ್ಳಗೆ ಬಾ ಚಂದ ಐತಿ ಯವ್ವ. ಇಷ್ಟು ದಿನ ನೋಡಿದ್ದಿಲ್ಲ ನೋಡಿದ್ದು, ಇಷ್ಟು ಕೆಂಪಂದು ಇಟ್ಟು ಬಿಳಿದೈತೆ ಅನ್ನೋದು ಇವತ್ತು ನೋಡಿ ನೋಡ ಯವ್ವ, ಕಣ್ಣು ತುಂಬದಂಗೆ ಆತ್ ನೋಡ ಅದನ್ನ ನೋಡಿ. ಆಶಿ ನೋಡ್ಲಿ ಶಾಂತಿ ಹಂಗೆ ಮಾತಾಡಕತ್ತಾಳ, ಕಣ್ಣು ಯವ್ವ ಏನ್ ಮಾತಾಡ್ತಾಳೆ ಯವ್ವ. ಬಂಗಾರಕ್ಕನ ಮರಿದಿನ ಕಳೆಯಕತ್ಲಿಕ್ಕೆ ಇಲ್ಲಿ ನಿಂತ್ಕೊಂಡು. ಶಾಂತಿ ಹಂಗೆ ಮಾತಾಡಕ್ ಹೋಗ್ಬೇಡ. ಸೀರೆ ಬೆಳ್ಳಗೆ ಕೆಂಪಗ ಬಾ ಚಂದ ಐತಿ, ಇಷ್ಟು ದಿನ ನೋಡಿದಿಲ್ಲ ನೋಡಿ ಸೀರೆನ ಎಲ್ಲಿಟ್ಟಿದ್ದೆ ಅಂತ ಹೇಳು. ನೀನ ಏನಾರ ಮಾತಾಡ್ಕೊತ ಸ್ವಾದಿಗಿಡಿ ಯವ್ವ. ನಾನು ಅದನ್ನ ಹೇಳಕ್ ಬಂದೆ ಯವ್ವ, ನಂಗೆ ನೆನಪಾಗಲಿಲ್ಲ. ನನಗೆ ಹೇಳ್ಬೇಕಂತ ನಾಲ್ಗಿ ಮ್ಯಾಗ ಬಂದಿರ್ತೈತಿ, ಅದನ್ನ ಮರ್ತ ಹೋಗ್ಬಿಡ್ತೀನಿ. ಏನಾಯ್ತಲ್ಲ ಅಂತ ಮತ್ತೆ ಹಿಂಗೆ ಬರ್ತ ನೋಡು. ಏನು ಮಾಡೋಕ ಯವ್ವ, ನಾನು ಬದ್ಲಾಗಬೇಕಂತೀನಿ ಆಗತ್ತಿಲ್ಲ ನೋಡು. ಏನು ಮಾಡೋದು. ಅಯ್ಯ ಬಂಗಾರಕ್ಕ ಯವ್ವ ನೆದ್ರ ತಕೋರ ಯವ್ವ, ನೆದ್ರ ತಕೋ ಮೊದ್ಲ. ಶಾಂತಿ ನಿನ್ ಕೈ ಮುಗಿದು ಬೇಕಂದ್ರೆ ಕಾಲು ಹಿಡ್ಕೊಂಡ್ಬಿಡ್ತೀನಿ ಉದ್ದಕ್ಕ. ಇಂಥದ್ದು ಮಾತಾಡಕ್ ಹೋಗ್ಬೇಡ. ನಮ್ಮ ಗೌಡ್ರು ನೋಡು ನಿಂತಿದ್ರು, ಅದ್ರಾಗ ಗಂಡು ಮಕ್ಕಳು ಇದ್ದಾಗ ಮಾತಾಡಬೇಡ್ಲಿ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತು ಬಿಡು. ನೋಡು ಅವ್ರಿಗೆ ಅಸಹ್ಯಾಗಿ ಹೋಗಿಬಿಟ್ರು ನಮ್ಮ ಗೌಡ್ರು. ಯಾಕ್ಲೆ ಆಶಿ ಸಪ್ಪಗದಿಯಲ್ಲ, ಏನಾಯ್ತು ಮಾತನಾಡಕತ್ತಿಲ್ಲಲ್ಲ? ಇಟ್ಟೊತ್ತಿಗೆ ಎಷ್ಟು ಮಾತಾಡ್ತಿದ್ದಿ, ಯಾಕೆ ಮಾತಾಡತ್ತಿಲ್ಲಲ್ಲ ಪದ್ದಿ? ಏನಾಯ್ತು, ಯಾಕೆ ಮಾತಾಡಕತ್ತಿಲ್ಲ ಆಶಿ? ಬಂಗಾರಕ್ಕ ಬಂಗಾರಕ್ಕ ಎಲ್ಲ ಹೋಯ್ತು, ಇಷ್ಟು ದಿನ ಕಾಯ್ಕೊಂಡಿದ್ದು ಎಲ್ಲ ಹೋಯ್ತು ಬಂಗಾರಕ್ಕ, ಎಲ್ಲ ಹೋಯ್ತು. ಯಾರ ಮುಂದೆ ಹೇಳ್ಬೇಕು ನನಗ? ಎಲ್ಲರೂ ಹೋಗಿ ಸಾಯಲೆ ನಂಗೆ ಅಥವಾ ಅಯ್ಯವ್ವ ಎಲ್ಲ ಹೋಯ್ತು. ಎಷ್ಟು ದಿನ ಕಾಯ್ಕೊಂಡು ಬಂದಿದ್ದೆ, ಎಲ್ಲ ಹೋಯ್ತು. ಏನು ಹೋದ್ಲೆ ಎಲ್ಲ? ನೀನು ಮಾತಾಡ್ತಾ ಗೊತ್ತಾಗಕತ್ತಿಲ್ಲ, ಏನಾಯ್ತು ಪಾತಿ? ಏನು ಹೋತಂದ್ಲೆ? ಯಾಕೆ ಇಷ್ಟ ಆಡಕತ್ತಾಳಲ್ಲ ಆಶಿ? ಏನು ಹೋದ್ಲೆ? ಬಾಯ್ ಬಿಟ್ಟು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತಾ ಏನು ಹೋತ? ಅಯ್ಯವ ಹೇಳ ಅಯ್ಯವ, ನಮಗಂದ್ರು ಹಿಂಗೆ ಇವು ಬಿಡಿಸಿ ಮಾತಾಡಂಗೆ ಇಲ್ವ, ಬರೀ ಒಗಟಿಟ್ಟು ಮಾತಾಡ್ತೀರಿ, ನಮಗೇನು ಅರ್ಥನ ಆಗಂಗಿಲ್ಲ, ಗಾಬರಿ ಆಗುತ್ತ ನಮಗೆ. ಪಾತಿ ನೀನಾರು ಹೇಳ. ಪದ್ದಿ ಏನಾತ ಹೇಳಿ, ಎಲ್ಲ ಹೋಯ್ತಂತ? ಏನು ಹೋಯ್ತು ಈಕಿಂದು? ಯವ್ವ ಮುಂಜಾನೆದ್ದು ಅಷ್ಟು ಭಯಂಕರ ಜಗಳ ಆತು. ನೀನು ನೋಡಿದ್ದೆ ಅಂದ್ರೆ ನೀ ಹೊಡೆದ ಬಿಡ್ತಿದ್ದಿ. ಏನು ಮಾಡೋದು ಪಾಪ, ಅಷ್ಟು ಜಗಳ ಆತು, ಹೊಡಿ ಬಡಿ ಕಡಿ ಅನ್ನಂಗ ಆತವ ಯವ್ವ. ನಮಗೂ ನೋಡಿ ಭಾಳ ಬೇಸರ ಆತ ಮನಸ್ಸಿಗೆ. ನಾವು ಅಳ್ಬೇಕಂತ ಮಾಡಿದ್ದೆ, ಅಷ್ಟಾಗ ನನ್ನ ಮಗ ಗೋಬಿ ಮಂಚೂರಿ ತಂದು ಕೊಟ್ಟನ, ತಿನ್ಕೋತ ಮರ್ತಾ ಬಿಟ್ಟೆ. ಏನು ಮಾಡೋದು, ನಮ್ದು ಎಲ್ಲ ಹೋಯ್ತು, ಏನು ಮಾಡೋದು? ಹೌದು ಬಂಗಾರಕ್ಕ, ನಮ್ದಕ್ಕೆ ನೋಡಿಲ್ಲ, ಇವ್ರದಕ್ಕೆ ಎಲ್ಲ ಹೋಯ್ತಂತೆ. ನನಗೂ ಭಾಳ ಕೇಳಿ ಭಾಳ ಬ್ಯಾಸರಿಕೆ ಆಯಿತು. ಏನು ಮಾಡೋದು, ನಮ್ದಕ್ಕೆ ನೋಡ್ಲಿಲ್ಲ ನೋಡು, ಅಂಥದ್ದು ಒಳ್ಳೆ ಇದನ್ನ ಕಳ್ಕೊಂಡ್ಬಿಟ್ಟೆ ನಾನು. ಅದನ್ನು ನೋಡಿಲ್ಲಲ್ಲ ಅನ್ನೋದೇ ಒಂದು ದೊಡ್ಡ ಬ್ಯಾಸರ ಆಗಿಬಿಟ್ಟೈತಿ ನಮ್ದಕ್ಕೆ. ಆಗಲಿ ಪದ್ದಿ, ನಾವು ಎಲ್ಲರೂ ಮೊದಲು ಗೆಳತನ ಹೆಂಗೆ ಆತನೋದು ನೆನಪಾಗುತ್ತೆ. ಅದನ್ನ ನೆನಪಿಸ್ಕೊಂಡು ಗೋಬಿ ಮಂಚೂರಿ ತಿಂದೇನ ಕೂತ್ಕೊಂಡು ಗೆಳತಿರ ಕೂಡೋಣ, ಗಂಗಸ್ಥಾನಕ್ಕೆ ಹೋಗೋಣ, ಬಗೆ ಹೂವ ಕೊಯ್ಯೋಣ, ಅಂದದ ಮಾಲೆ ಮಾಡೋಣ, ಕೃಷ್ಣನ ಕೊಳ್ಳಿಗೆ ಹಾಕೋಣ. ಪದ್ದಿ ಇವತ್ತು ಎಳ್ಳು ನೀರು ಬಿಟ್ಬಿಟ್ಟೆವಲ್ಲೇ, ಎಳ್ಳು ನೀರು ಬಿಟ್ಬಿಟ್ಟೆ ಯವ್ವ. ಹೊಟ್ಯಾಗ ಅದು ಗೋಬಿ ತಿಂದಿನಲ್ಲ ಉರಿಯಾಕತ್ತೈತಿವ ಯವ್ವ, ಭಾಳ ಕಾರಿತ್ತದು. ಮತ್ತು ಹಂಗೆ ಆಳಕತ್ತೀನಿ, ಏನು ಮಾಡೋದು, ನೆನಪಾಗತ್ತಲ್ಲ ಗೆಳತನ ಬಿಡಕ್ಕಾಗಕತ್ತಿಲ್ಲ. ನನಗೆ ಯಾಕೆ ಸಿಟ್ಟು ಬರ್ಸ್ತೀರಿ? ಏನಾಯ್ತು ಬೊಗಡ್ರಿ ಅಂತ ನಾ ಅಂತೀನಿ, ನಿಮ್ದಕ್ಕೆ ನೀವು ಒಬ್ಬೊಬ್ರಿಗೊಬ್ರು ಮಕ ನೋಡ್ಕೊಂಡು ಆಳಕತ್ತೀರಲ್ಲ. ಶಾಂತಿ ನೀನಾರು ಹೇಳಬಾರ್ಲಿ ಈ ಕಡೆ. ಏನಾತ ಹೇಳಿ, ಎದಕ್ಕೆ ಆಳಕತ್ತಾರ ಇವರು, ಏನಾತ ಹೇಳ? ಏನೂ ಇಲ್ಲ ಬಂಗಾರಕ್ಕ, ಆಕಿ ಮಲ್ಲನ ಮಗಳಿಗೆ ಈಕಿ ಆಸಿ ಮಗ ಕರಿಮಿ ಅಂತೇನೋ ಒದ್ರಿಂದಂತ, ಕೂಲ ಹಿಡಿದು ಜಗ್ಗಿನಂತ. ಅದು ಕರೆ ಐತೆ ಸುಳ್ಳೈತೆ ಗೊತ್ತಿಲ್ಲ. ಆ ಹುಡುಗಿ ಹೋಗಿ ಮನೆಗೆ ಹೇಳೈತಿ. ಅದಕ್ಕೆ ಆಕಿ ನನ್ನ ಮಗಳಿಗೆ ಹೆಂಗೆ ನೀನು ಕರಿಮಿ ಅಂತಂದು ಕರ್ಮೇರಕ್ಕಂದಿ ಅಂತಂದು ಬಂದು ದುಮ್ಸನ್ ಜಗಳ. ಆಕಿ ಹೊಡಿ, ಆಕಿ ಹೊಡಿ. ಅವ್ರ ಅತ್ತಿ ಏನೇನ ಅಂದಾಳ, ಅವ್ರ ಅತ್ತಿನೂ ಬೇಸ್ನಾಗ ಬೈದ ಬಿಟ್ಟಾಳ ಆಶೀರ್ ಅತ್ತಿ. ಒಂದಕ್ಕೊಂದು ಜಾಗ ಹತ್ತಾವು. ಹಂಗೆ ನಾವು ಹೋದೇವಿ, ನಮಗೂ ಬೈಲು. ನಿಮ್ಮ ಪಾಲಿಗೆ ನಾ ಸತ್ತೀನಿ, ನಮ್ಗೆ ಹೇಳ್ತೇನೆ ಇನ್ನು ಮೇಲಿಂದ ಒಡ ಹೋತು, ನನ್ನ ಮಾರಿ ನೀವು ನೋಡ್ಬೇಡ್ರಿ, ನಿಮ್ಮ ಮಾರಿ ನಾನು ನೋಡಂಗಿಲ್ಲ ಅಂತ ಹೇಳಿ ಒದ್ದಾಡ್ಕೊತ ಹೋತವ. ನನಗೂ ಭಾಳ ಬೇಸರ ಆತು, ಹಿಂಗೆ ಅನ್ನತ್ತ ಅಂತಂದು ಮನ್ಸಿಗೆ ಭಾಳ ಬೇಸರ ಆತವ. ಆ ದುಃಖದಾಗ ನಾ ಒಂದು 4 ರೊಟ್ಟಿ ತಿಂದು ಬಂದೆ. ಮತ್ತೆ ಏನು ಮಾಡಲಿ ಯವ್ವ, ಇಷ್ಟಕ್ಕನ ಈ ಪರಿನ ಇದನ್ನ ಹೇಳಾಕನ ಇವರು ಈ ಪರಿ ಹೇಳಾಕತ್ತಾರ. ಆಸಿ ಹೇಳಕ್ ಹೋಗ್ಬೇಡ, ಎದಕ್ಕೆ ಹೇಳ್ತಿ? ಆಕಿ ತಾನ ಬರ್ತಾಳೆ, ಇನ್ನೂ ಒಂದು ವಾರ ತಡ್ಕೊ. ಆ ಹುಡುಗಿ ಚಂದ ಐತ್ಲೆ, ಯಾಕೆ ನೀವು ಕರ್ಮಾರನಕ್ಕೆ ಎಷ್ಟು ಚಂದ ಐತಿ ನೋಡು. ಕಪ್ಪಿದ್ರು ಭಾಳ ಕಳೆಯದಾಳಕಿ.
ನಾನು ಅಂತಿದ್ದೆ ಆ ದೃಷ್ಟಿ ಇದ್ರಾಗ ಅದಾಳಲ್ಲ ಧಾರಾವಾಹಿ ಹಂಗದ ನೋಡಿ ನಿನ್ನ ಮಗಳು ಎಷ್ಟು ಖಳಾದಳ ಅಂತೇಳಿ ಚಂದ ಐತಿ ಅದಕ್ಕೆ ಯಾಕೆ ನೀ ಹಿಂಗೆ ಅನ್ನಕ್ಕೆ ಹೋಗಿದ್ದಿ ಅಲ್ಲ ಬಂಗಾರಕ್ಕ ನಾ ಯಾಕೆ ಅಂತೀನಿ ಹೇಳು ಹಾಂ ನನ್ನ ಮಗ ಅಂದೈತೆ ಇಲ್ಲ ಅದು ನಾ ಅಂದಿಲ್ವೇ ಅಂತ ಮನೆಗೆ ಹೋಗಿ ಹೊಡೆದೆ ನಾನು ಯಾಕೆ ಹಿಂಗಂದಿಲ್ಲ ಅಂತಂದು ಯವ್ವ ನಾ ಅಂದಿಲ್ವೇ ಆಕೆ ಸುಳ್ಳು ಹೇಳಾಕತ್ತಾಳ ಕೂದಲ ಜಗಿನಿ ಆದ್ರೆ ಹಂಗತ್ತೆ ಕರಿಮಿ ಗಿರಿಮಿ ಅಂದಿಲ್ಲ ನಾನು ಆಕೆ ಅಕ್ಕಗಂತ ಅವ ಅಂತಾನೆ ನಾ ಯಾರ ಮಾತು ನಂಬ್ಲೆವ ಯವ್ವ ನಾ ಮಾತಾಡ್ಲೆ ಒಂದು ಮಾತು ಹೆಚ್ಚು ಒಂದು ಮಾತು ಕಡಿಮೆ ಆತ ಹುಡಿ ಚಂದ ಐತೆ ಯವ್ವ ನಾನು ಅಂದಿನಿ ಎಷ್ಟು ಚಂದ ಇದ್ದಾಳ ಅಂತೇಳಿ ನಿಮ್ಗೆ ನಾನು ಅಂತಿದ್ನಿಲ್ಲ ಯವ್ವ ಆಕಿ ಮಗಳ ಮ್ಯಾಗ ಭಾಳ ಪ್ರೀತಿ ಅದಾಳ ಮತ್ತು ಏನು ಮಾಡ್ಬೇಕು ಯವ್ವ ಹಾಂ ಒಂದು ಮಾತು ಅನ್ನೋಟ್ಲೇನೆ ಅವ ಹೆಚ್ಚು ಕಡಿಮೆ ಆತು ಹಿಂಗತ್ತೆ ಸಿಟ್ಟಿಗೇರಿ ನಮ್ಮ ಗೆಳತನಕ ಎಳ್ಳು ನೀರು ಬಿಟ್ಟು ಹೋದ ನಾವು ಈ ಸದ್ಯ ಬಿಡಾಕಂತನ ಹೊಂಟೀವ ಅಂತ ಏನು ಮಾಡ್ಬೇಕು ಅದಕ್ಕೆ ಬಂಗಾರಕ್ಕ ಏನು ಮಾಡ್ಬೇಕು ಹೇಳು ಹಾಂ ಗೆಳೆತನ ಮುರಿದು ಹೋಯ್ತು ಬಾಡಿ ಹೋಯ್ತು ಮನಸ್ಸಿಗೆ ಭಾಳ ಬೇಸರ ಆಗ್ತೈತಿ ನೋಡು ಎಲ್ಲಿವರೆಗೂ ನಮ್ಮ ಮಾರಿ ನೋಡ್ಲಾರ ಇರ್ತಾರೆ ಒಂಥರ ನಾವೆಲ್ಲರೂ ಹೆಂಗಿದ್ದೇವೆ ಹೇಳಿ ನೋಡೋಣ ಈ ಊರಿಗೇನೆ ಪಂಚ ಪಾಂಡವರು ಅಂತಿದ್ರು ಅವರು 5 ಮಂದಿ ಇದ್ರ ನಾವು ಎಷ್ಟು ಜನ ಇದ್ದೀವಿ 8 ಮಂದಿ 7 ಮಂದಿ ನಾವು 7 ಪಂಚ ಪಾಂಡವರು ಇದ್ದಂಗೆ ಇದ್ದೇವಿ ನಾವು ಬಂದರೆ ಎಲ್ಲರೂ ಗಡ 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 ನಡುತ್ತಿದ್ರು ಯಪ್ಪ ಬಂದ್ರು ದೂತ್ರ ಅಂತಿದ್ರು ಅಂತಂದ್ರಾಗ ಒಂದು ಮುರಿದು ಹೋಯ್ತಲ್ಲವ ಅಂತ ಭಾಳ ಬೇಸರ ಆಗೈತಿವ ಆದರೂ ಉಣ್ಬಾರ್ದು ಅಂದೆ ಆದ್ರೆ ಏನು ಮಾಡಲಿ ನಮ್ಮ ಅತ್ತಿ ಎಂದು ಮಾಡಲಾರ್ದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ಲವ ಭಾಳ ಚಲೋ ಆಗಿತ್ತು ಒಂದು ತಾಟ್ ತಿಂದು ಬಂದೆವ ದುಃಖ ತೊಡಿಲಾರ್ದ ಸ್ವಲ್ಪ ಒಂದು ತಾಟ್ ಅಷ್ಟೆ ತಿಂದು ಅಳ್ಕೊತ ಬಂದೆ ನೋಡು ಏನು ಮಾಡ್ಬೇಕು ಎದಕ್ಕಿಷ್ಟು ದುಃಖ ಮಾಡ್ಕೊಳತ್ರಿ